ಸಾವಿಗೆ ಹೊಣೆ ಯಾರು? ಸ್ಪೆಷಲ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಬಿಬಿಎಂಪಿ ಕಮಿಷನರ್ಗೆ ಸಿಎಂ ಬುಲಾ ಕೊಟ್ಟಿದ್ದಾರೆ. ಸಿಎಂ ನಿವಾಸಕ್ಕೆ ತುಷಾರ್ ಗಿರಿನಾಥ್ ಅವರು ಆಗಮಿಸಿದ್ದಾರೆ. ಈಗಾಯ್ತಲ್ಲ ಸಾವು. ಈ ಘಟನೆಯ ಕುರಿತು ಮುಖ್ಯಮಂತ್ರಿಗಳು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳಿದೀಗ ಲಭ್ಯ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಿಬಿಎಂಪಿಯ ಕಮಿಷನರ್ಗೆ ಬುಲಾ ಹೋಯಿತು. ಆ ಹಿನ್ನೆಲೆಯಲ್ಲಿ ಸಿಎಂ ನಿವಾಸಕ್ಕೆ ಬಿಬಿಎಂಪಿಯ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಆಗಮಿಸಿದ್ದಾರೆ. ಘಟನೆ ಕುರಿತು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಬಿಬಿಎಂಪಿ ಕಮಿಷನರ್ಗೆ ಸಿಎಂ ಬುಲಾವನ್ನ ಕೊಟ್ಟಿದ್ರು. ಯಾಕಂದ್ರೆ ಮುಖ್ಯಮಂತ್ರಿಗಳು ಕೂಡ ಆಸ್ಪತ್ರೆಗೆ ಹೋಗಿ ಸೆಂಟ್ ಮಾರ್ತಾ ಆಸ್ಪತ್ರೆಗೆ ಹೋಗಿ ಪರಿಸ್ಥಿತಿಯನ್ನ ನೋಡಿ 5 ಲಕ್ಷ ರೂಪಾಯಿ ಮೃತ ಯುವತಿಗೆ ಪರಿಹಾರವನ್ನ ಕೂಡ ಘೋಷಣೆ ಮಾಡಿದ್ರು ಸರ್ಕಾರದ ಕಡೆಯಿಂದ. ಆನಂತರ ಬಿಬಿಎಂಪಿ ಕಮಿಷನರ್ಗೆ ಬುಲಾವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಆಸ್ಪತ್ರೆಗೆ ಹೋಗಿ ಮೃತದೇಹವನ್ನ ನೋಡಿಕೊಂಡು ಆ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದಂತಹ ದೃಶ್ಯಾವಳಿಗಳನ್ನ ನ್ಯೂಸ್ 18 ನಲ್ಲಿ ತಾವು ಗಮನಿಸ್ತಾ ಇದ್ರಿ. ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಪಾಪ ಯುವತಿಯೊಬ್ಬರು ಬಲಿಯಾಗಬೇಕಾಗಿರುವಂತಹ ಅವಸ್ಥೆ ಎದುರಾಯಿತು. ಅಲ್ಲಿ ಹೋಗಿ ಪೊಲೀಸರನ್ನ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಈ ಪರಿಸ್ಥಿತಿ ಆಗುತ್ತೆ ಅಂತ ಹೇಳಿ. ಪಾಪ ಬೆಂಗಳೂರಿನಲ್ಲಿ ಇವತ್ತು ಭಾನುವಾರ ರಜೆ ಇದೆ. ಆಕೆ ಇನ್ಫೋಸಿಸ್ ಉದ್ಯೋಗಿ ಅಂತೆ. ಬಹುಶಃ ಆಕೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ರು, ಏನೋ ಗೊತ್ತಿಲ್ಲ. ಅಥವಾ ಫ್ಯಾಮಿಲಿ ಅವ್ರು ಬಂದಾಗ ತೋರ್ಸ್ಕೊಂಡು ಹೋಗೋಣ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಅನ್ನ. ಯಾಕಂದ್ರೆ ದೂರದ ಆಂಧ್ರದಿಂದ ಬಂದಂತವ್ರು ಇಲ್ಲಿ ಬೆಂಗಳೂರಿನ ಕೆಲವೊಂದಿಷ್ಟು ನೋಡ್ಬೇಕಾಗಿರುವಂತಹ ಸ್ಥಳಗಳನ್ನ ತೋರಿಸಬೇಕು ಅನ್ನೋ ಒಂದು ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಹೀಗಾಗಿ ಬಹುಶಃ ಹಿನ್ನೆಲೆಯಲ್ಲಿ ಏನಾದ್ರೂ ಕರ್ಸ್ಕೊಂಡಿದ್ರ ಬೆಂಗಳೂರಿಗೆ, ಏನು ಅಂತ ಗೊತ್ತಿಲ್ಲ. ಬಟ್ ಇವತ್ತು ಆಕೆಯೇ ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಬೇಕಾಗಿರುವಂತಹ ದುಸ್ಥಿತಿ ಎದುರಾಗಿದೆ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ಒಂದ್ ಕಡೆ ಕುಟುಂಬಸ್ಥರು ತನ್ನ 22 ವರ್ಷ ವಯಸ್ಸಿನ ಮಗಳನ್ನ ಈಗ ತಾನೇ ಕೆಲಸಕ್ಕೆ ಸೇರಿ ಸಂಪಾದನೆ ಮಾಡ್ತಾ ತನ್ನ ಫ್ಯಾಮಿಲಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ ತನ್ನ ಜೀವನದ ಬಗ್ಗೆ ನೂರಾರು ಕನಸುಗಳನ್ನ ಕಂಡಿದ್ದಂತಹ ಯುವತಿ ಭಾನುರೇಖಾ ಸಾವನ್ನಪ್ಪಿದ್ದಾಳೆ. ಕಾರಣ ನಿಜಕ್ಕೂ ಇವತ್ತು ಮಳೆ ಬಂದು ಕಾರ್ ಮುಳುಗಡೆಯಾಗಿ ಸಾವನ್ನಪ್ತಾರೆ ಅನ್ನೋದಿದೆಯಲ್ಲ, ನಿಜಕ್ಕೂ ಒಂದು ರೀತಿ ವಿಚಿತ್ರ ಅಂತ ಅನ್ಸುತ್ತೆ. ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಎಲ್ಲಿಂದಲೋ ಬಂದು ಇಲ್ಲೂ ಸಾವನ್ನಪ್ಪಬೇಕಾಗಿರುವಂತಹ ಪರಿಸ್ಥಿತಿ, ಅದರಲ್ಲೂ ಮಳೆಯ ಅವಾಂತರಕ್ಕೆ ಸಿಲುಕಿ ಸಾವನ್ನಪ್ತಾರೆ ಅಂತ ಹೇಳಿದಾಗ ನಿಜಕ್ಕೂ ಈ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತ ಅನ್ಸುತ್ತೆ. ಬಟ್ ಆ ಸಂದರ್ಭದಲ್ಲಿ ಮಿಕ್ಕ 5ರನ್ನ ರಕ್ಷಣೆ ಮಾಡ್ಲಿಕ್ಕೂ ಕೂಡ ಸಾಕಷ್ಟು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದೆಲ್ಲ ಆದ್ಮೇಲೆ ಮುಖ್ಯಮಂತ್ರಿಗಳು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು. ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಮೃತದೇಹದ ಬಳಿಯಲ್ಲಿ ಬಹುಶಃ ಆ ಯುವತಿಯ ತಾಯಿ ಅಥವಾ ಸಂಬಂಧಿಕರು ಗೋಳಾಡ್ತಾ ಇರುವಂತಹ ದೃಶ್ಯವನ್ನ ನೋಡಿದ್ರೆ ಎಂತವರೆಗೂ ಕೂಡ ಮನ ಕಲಕತ್ತೆ. ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಕೊಟ್ಟರು, ಸಾಂತ್ವನವನ್ನ ಹೇಳುವಂತಹ ಕೆಲಸ ಮಾಡಿದ್ರು, ಪರಿಹಾರವನ್ನ ಘೋಷಿಸಿದ್ರು. ಆದ್ರೆ ಎಷ್ಟೇ ಪರಿಹಾರ ಘೋಷಿಸಿದ್ರು ಕೂಡ ಆ ಯುವತಿ ವಾಪಸ್ ಬರ್ತಾಳ? ಆ ಜೀವವನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಆಗತ್ತಾ? ನಿಜಕ್ಕೂ ಸಾಧ್ಯ ಆಗೋದಿಲ್ಲ. ಬಟ್ ಪರಿಹಾರದ ಮುಖಾಂತರ ಆ ಜೀವನಕ್ಕೆ ಸದ್ಯದ ಮಟ್ಟಿಗೆ ಒಂದು ನೆರವಿನ ಅಗತ್ಯ ಇರುತ್ತೆ. ಯಾಕಂದ್ರೆ ಆಕೆ ಇನ್ಫೋಸಿಸ್ನ ಉದ್ಯೋಗಿ ಅಂದಾಗ ಈಗ ತಾನು 22 ವರ್ಷ ಅಂದ್ರೆ ಈಗ ತಾನು ಇಂಜಿನಿಯರಿಂಗ್ ಮುಗಿಸಿ ಕೆಲಸಕ್ಕೆ ಜಾಯ್ನ್ ಆಗಿರ್ತಾಳೆ. ನೂರಾರು ಕನಸುಗಳನ್ನ ಕಟ್ಕೊಂಡಿರ್ತಾಳೆ. ಏನೇನೋ ಆಸೆಗಳನ್ನ ಇಟ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಇಲ್ಲಿ ಕರ್ಸ್ಕೊಂಡಿದ್ದಾರೆ. ಬಹುಶಃ ಆ ವಯಸ್ಸಾದವರೆಲ್ಲ ಇದ್ದಾರೆ, ಅಜ್ಜಿಯೋ ಅಥವಾ ಫ್ಯಾಮಿಲಿಯವರು ಇನ್ಯಾರ್ಯಾರನೋ ಬೆಂಗಳೂರಿಗೆ ಕಬ್ಬನ್ ಪಾರ್ಕ್ ತೋರಿಸ್ಲಿಕ್ಕೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂದಾಗ ನಿಜಕ್ಕೂ ಬಹಳ ಬೇಸರ ಆಗತ್ತೆ. ಇನ್ನು ಸರ್ಕಾರದಿಂದ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಸಿಕ್ಕಿದೆ. ಉಳಿದವರಿಗೆ ಸರ್ಕಾರದಿಂದಲೇ ಉಚಿತ ಚಿಕಿತ್ಸೆಯನ್ನ ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಮಾಹಿತಿಯನ್ನ ಕೊಟ್ಟರು. ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ರು. ಮೃತ ಯುವತಿಯ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ನಾವು ಘೋಷಣೆ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು. ಮಿಕ್ಕವರ ಚಿಕಿತ್ಸೆಗೂ ಕೂಡ ನಾವು ಸರ್ಕಾರವೇ ಫ್ರೀಯಾಗಿ ಚಿಕಿತ್ಸೆಯನ್ನ ಕೊಡಿಸುತ್ತೆ ಅಂತ ಹೇಳಿ ಆಸ್ಪತ್ರೆಯಲ್ಲೇ ಮುಖ್ಯಮಂತ್ರಿಗಳು ಈ ವಿಚಾರವನ್ನ ಹೇಳಿದ್ರು. ಆಸ್ಪತ್ರೆ ಕಡೆಯಿಂದ ಒಂದ್ ವೇಳೆ ನಿರ್ಲಕ್ಷ್ಯ ಇದ್ರೆ ಕ್ರಮವನ್ನ ನಾವು ತೆಗೆದುಕೊಳ್ತೀವಿ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸತ್ತಿರೋದ್ರಿಂದ ಅವಳಿಗೆ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ. ಭಾನುರೇಖಾ ಅವ್ರಿಗೆ, ಬಾಕಿಯವರೆಲ್ಲ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನ ಇಂಜುರಿ ಏನೂ ಆಗಿಲ್ಲ. ಆಮೇಲೆ ಎಲ್ಲ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊತದೆ. ಬಾಕಿಯವರಿಗೆ ಟ್ರೀಟ್ಮೆಂಟ್ ಇದೆಯಲ್ಲ ಅದನ್ನ ಸರ್ಕಾರ ಸ್ವಂತ ಖರ್ಚಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ. ಅವಳು ಸತ್ತಿರೋದ್ರಿಂದ ಅವಳಿಗೆ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿನ ಪರಿಹಾರ ಕೊಡ್ತೀವಿ. ಭಾನುರೇಖಾ ಅವ್ರಿಗೆ, ಬಾಕಿಯವರೆಲ್ಲ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಅವ್ರಿಗೇನ ಇಂಜುರಿ ಏನೂ ಆಗಿಲ್ಲ. ಆಮೇಲೆ ಎಲ್ಲ ಟ್ರೀಟ್ಮೆಂಟು ಸರ್ಕಾರ ನೋಡ್ಕೊತದೆ. ಅದನ್ನ ವಿಚಾರ ಮಾಡಿಸ್ತೀವಿ. ಆಸ್ಪತ್ರೆ ಹಂಗೇನಾದ್ರು ಆಸ್ಪತ್ರೆಯವರು ಏನಾದ್ರು ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಎಮರ್ಜೆನ್ಸಿ ಕೇಸ್ ಆದ್ರಿಂದ ಮಾಡದೇ ಇದ್ರೆ
ಅದನ್ನ ವಿಚಾರಣೆ ಮಾಡಿಸೋಣ. ಬಿಕಾಸ್ ಡಾಕ್ಟರ್ಗಳು ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಅದಿದ್ರೆ ವಿಚಾರಣೆ ಮಾಡಿಸೋಣಯ್ಯ. ಹಂಗಿದ್ರೆ ಹಾಸ್ಪಿಟಾಲಿಟಿ ಅಥಾರಿಟಿ ಮೇಲೆ ಏನ್ ಕ್ರಮ ತಗೋಬೇಕು ಅಂತ ತಗೊಳ್ಳೋಣ. ಗೊತ್ತಾಯ್ತಾ? ಅವ್ರ ನೆಗ್ಲಿಜೆನ್ಸ್ ಇದ್ರೆ ಅಥವಾ ವಿಳಂಬ ಮಾಡಿದ್ರೆ, ಬೇಕು ಅಂತ ವಿಳಂಬ ಮಾಡಿದ್ರೆ ಅದನ್ನ ವಿಚಾರಣೆ ಮಾಡಿಸೋಣ. ದಟಪಾರ್ಡ್ ಅದೊಂದು ಭಾಗ. ಅದನ್ನ ವಿಚಾರಣೆ ಮಾಡಿಸ್ತೀವಿ. ಆಸ್ಪತ್ರೆ ಹಂಗೇನಾದ್ರು ಆಸ್ಪತ್ರೆಯವರು ಏನಾದ್ರು ತಕ್ಷಣ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಎಮರ್ಜೆನ್ಸಿ ಕೇಸ್ ಆದ್ರಿಂದ ಮಾಡದೇ ಇದ್ರೆ. ಇದೀಗ ಸಿಎಂ ನಿವಾಸದಲ್ಲಿ ಸಭೆ ಕೂಡ ನಡೀತಾ ಇದೆ ಅನ್ನೋ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಸಿಎಂ ಅವರ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ. ಈಗ ತಾನೇ ಬೆಂಗಳೂರಿನಲ್ಲಿ ಮಳೆಗೆ ಒಂದು ಸಾವಾಗಿದೆ. ಈಗ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಸಭೆ ನಡೀತಾ ಇದೆ ಅನ್ನೋದೊಂದು ವಿಚಾರ. ಸೊ ಈಗಾಗಲೇ ಕಮಿಷನರ್ ಬಂದಿದ್ದಾರೆ, ಬಿಬಿಎಂಪಿ ಕಮಿಷನರ್. ಏನ್ ಚರ್ಚೆಗಳಾಗ್ತಾ ಇದೆ, ಏನ್ ಸಭೆ ಇದು? ಶ್ರುತಿ, ಬಹಳ ಮುಖ್ಯವಾಗಿ ಇವತ್ತು ರಾಜಧಾನಿಯಲ್ಲಿ ವರುಣನ ಆರ್ಭಟಕ್ಕೆ ರಾಜಧಾನಿ ಬೆಂಗಳೂರಿನ ಜನ ತಲ್ಲಣಗೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮಳೆ ಅವಾಂತರದಿಂದಾಗಿ ಓರ್ವ ಯುವತಿ ಸೇರಿದಂತೆ ನಗರದ ಓರ್ವ ಯುವತಿ ಬಲಿಯಾಗಿದ್ರೆ ನಗರದ ಹಲವೆಡೆ ಸಂಚಾರ ಅಸ್ತವ್ಯಸ್ತ, ಮತ್ತೊಂದು ಕಡೆಗೆ ಆಸ್ತಿ ಪಾಸ್ತಿಯು ಕೂಡ ನಷ್ಟವಾಗಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಏನು ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ಕೊಟ್ಟು ಮತ್ತೆ ಮೃತರ ಒಂದು ಕುಟುಂಬವನ್ನು ಕೂಡ ಭೇಟಿ ಮಾಡಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಆ ಬಳಿಕ ಇದೀಗ ಏನು ಮಹಾಲಕ್ಷ್ಮಿ ಅಂದ್ರೆ ಅವರ ಒಂದು ಸ್ವಗ್ರಾಮ ಅಂದ್ರೆ ಸರ್ಕಾರಿ ನಿವಾಸ ಶಿವಾನಂದ ಸರ್ಕಲ್ ನಲ್ಲಿರ್ತಕ್ಕಂಥ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಮತ್ತೆ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ನೇತೃತ್ವದ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಏನು ಮಳೆ ಅವಾಂತರದ ಬಗ್ಗೆ ಏನೆಲ್ಲ ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳಬೇಕಾಗಿತ್ತು, ಮತ್ತೊಂದು ಕಡೆಯಾಗಿ ಮುಂದಿನ ದಿನಗಳಲ್ಲಿ ಮಳೆ ಬಂದ್ರೆ ಯಾವ ರೀತಿಯಾಗಿ ಅಲರ್ಟ್ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಟ್ರಾಫಿಕ್ ಸಮಸ್ಯೆ, ಈ ಒಂದು ಟ್ರಾಫಿಕ್ ಸಮಸ್ಯೆಯನ್ನ ಕಡಿವಾಣ ಹಾಕಬೇಕು, ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬೇಕು. ಮಳೆ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಕಾಶನ್ನ ತೆಗೆದುಕೊಂಡಿದ್ದೀರಾ ಅನ್ನುವಂತ ನಿಟ್ಟಲ್ಲಿಯೂ ಕೂಡ ಇದೀಗ ಪ್ರತಾಪ್ ರೆಡ್ಡಿ ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿರ್ತಕ್ಕಂಥದ್ದು. ಸೊ ಹೀಗಾಗಿ ಬಿಬಿಎಂಪಿ ಆಯುಕ್ತರು ಮತ್ತೆ ನಗರ ಪೊಲೀಸ್ ಆಯುಕ್ತರು ಇಬ್ಬರಿಗೂ ಕೂಡ ಒಂದ್ ರೀತಿಯಾಗಿ ಚಾಟಿ ಬೀಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಓರ್ವ ಯುವತಿ ಬಲಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜನತೆ ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಯಾಕಂದ್ರೆ ಏನು ಬೇಸಿಗೆ ಕಾಲದಲ್ಲಿ ಅಂದ್ರೆ ಮಳೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ರು ಕೂಡ ಬೇಸಿಗೆಯಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಅಧಿಕಾರಿಗಳು ಬೇಸಿಗೆ ಸಮಯದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಮಳೆಗಾಲ ಆರಂಭವಾಗುತ್ತಿದ್ದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಯಿತು. ಎಸ್ಪೆಷಲಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತ ಸಂದರ್ಭದಲ್ಲಿ KR ಸರ್ಕಲ್ ನ ಒಂದು ಅಂಡರ್ ಪಾಸ್ ನಲ್ಲಿ ಈ ರೀತಿಯಾದಂತಹ ಅವಾಂತರಗಳು ನಡೀತಲೇ ಇರ್ತವೆ, ಮರುಕಳಿಸ್ತಲೇ ಇರ್ತವೆ. ಇದಕ್ಕೆ ಒಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕೈಗೊಳ್ಳುವಂತ ನಿಟ್ಟಲ್ಲಿ ಏನೆಲ್ಲ ಜಾಗೃತೆಯನ್ನು ವಹಿಸಿದ್ದಾರೆ, ಈ ನಿಟ್ಟಲ್ಲಿ ಹಲವಾರು ಪ್ರಶ್ನೆಗಳ ನಾಗರಿಕರು ಹೊರಹಾಕ್ತಾ ಇದ್ದಾರೆ. ಸೊ ಹೀಗಾಗಿಯೇ ನೋಡಿ, KR ಸರ್ಕಲ್ ಒಂದೇ ಅಲ್ಲ, ಬೆಂಗಳೂರಿನ ಬಹುತೇಕ ಅಂಡರ್ ಪಾಸ್ಗಳಲ್ಲಿ ಇದೇ ರೀತಿಯಾದಂತಹ ಒಂದು ದುಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ಸರಾಗವಾಗಿ ಹರಿಯೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಏನೆಲ್ಲ ಕ್ರಮವನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು. ಸೊ ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅಧಿಕಾರಿಗಳಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಹಾಕಿ ಚಾಟಿ ಬೀಸಿದ್ದಾರೆ. ಅದರಂತೆ ಇದೀಗ ಮತ್ತೆ ನೋಡಿ, ಸಿಟಿ ರೌಂಡ್ಸ್ ಹೋಗೋದಕ್ಕೂ ಮುಂಚಿತವಾಗಿ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಮತ್ತೆ ನಗರ ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ನೇತೃತ್ವದ ಸಭೆಯನ್ನ ನಡೆಸಿದ್ರು. ಮತ್ತೊಂದು ಕಡೆಯಾಗಿ ಆ ಒಂದು ಮೃತ ಕುಟುಂಬವನ್ನ ಭೇಟಿ ಮಾಡಿದಂತ ಬಳಿಕವೂ ಕೂಡ ಮತ್ತೆ ಆ ಬುಲಾವ್ ಕೊಟ್ಟು ಇದೀಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಅಂದ್ರೆ ಮಳೆ ಅವಾಂತರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದರೆ ಏನೆಲ್ಲ ಚರ್ಚೆ ಆಯಿತು ಅನ್ನೋದನ್ನ ಅಧಿಕಾರಿಗಳು ಅಥವಾ ಸಿಎಂ ಮಾಹಿತಿಯ ಆಧಾರದ ಮೇಲೆ ತಿಳ್ಕೊಳ್ಬೇಕಾಗಿದೆ. ಓಕೆ ತಿಮ್ಮೇಗೌಡ, ಥ್ಯಾಂಕ್ ಯು. ತಮ್ಮೆಲ್ಲ ಈ ಕ್ಷಣದ ಅಪ್ಡೇಟ್ಸ್ಗಾಗಿ. ಒಂದು ಕಡೆ ಮುಖ್ಯಮಂತ್ರಿಗಳು ಸೇಂಟ್ ಮಾರ್ತಾಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಆ ಮೃತ ಯುವತಿಯ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳೋದ್ರ ಮುಖಾಂತರ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈಗ ಮತ್ತೊಂದು ಕಡೆಗೆ ಅವರ ಸರ್ಕಾರಿ ನಿವಾಸದಲ್ಲಿ ಬಿಬಿಎಂಪಿ ಕಮಿಷನರ್ಗೆ ಬುಲಾವನ್ನ ಕೊಟ್ಟಿದ್ದಾರೆ. ತುಷಾರ್ ಗಿರಿನಾಥ್ ಅವರಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಕೂಡ ಹೋಗಿದ್ದಾರೆ. ಸೊ ಈಗ ನಿನ್ನೆಯಿಂದಲೂ ಕೂಡ ನಿನ್ನೆ ತಾನೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ನಡೆಸಲಿಕ್ಕೆ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗ ಮುಂದೆ ಏನ್ ಮಾಡಬೇಕು, ಮತ್ತೊಮ್ಮೆ ಮಳೆ ಬಂತು ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಮಳೆಯ ಆರ್ಭಟ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಏನ್ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ. ಮತ್ತೊಂದು ಕಡೆಗೆ ಈ ಅವಾಂತರಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಬೆಂಗಳೂರಿನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಪರಿಸ್ಥಿತಿ ಏನು ಹೊಸದೇನಲ್ಲ, ಬಟ್ ಸಾವಾಗುತ್ತೆ ಅನ್ನೋ ಮಟ್ಟಿಗೆ ಹೋಗುತ್ತಲ್ಲ, ನಿಜಕ್ಕೂ ಬಹಳ ಬೇಸರದ ಸಂಗತಿ. ಸಾಕಷ್ಟು ಸಂದರ್ಭಗಳಲ್ಲಿ ಮಳೆ ಬಂದು ರಾಜಕಾಲುವೆಗಳಲ್ಲಿ ಎಷ್ಟೊಂದು ಜನ ಕೊಚ್ಕೊಂಡು ಹೋಗಿ ಸಾವನ್ನಪ್ಪಿರುವಂತಹ ಪರಿಸ್ಥಿತಿಯನ್ನ ನಾವು ನೋಡಿದ್ದೀವಿ. ಮತ್ತೊಮ್ಮೆ ಆ ಪರಿಸ್ಥಿತಿಗಳು ಮರುಕಳಿಸಬಾರದು, ಯಾರು ಕೂಡ ಸಾವಾಗಬಾರದು. ಮಳೆ ಎಷ್ಟೇ ಬಂದ್ರು ಅಂತ ಹೇಳಿ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳ್ಕೊಂಡ್ರು ಕೂಡ ವಾಸ್ತವ ಪರಿಸ್ಥಿತಿ ಹಂಗಿಲ್ಲ. ನೋಡಿ, ಬಂದಂತಹ ಅರ್ಧ ಗಂಟೆಯ ಮಳೆಗೆ ಒಂದು ಸಾವಾಗತ್ತೆ, ಆ ಮಟ್ಟಿಗೆ ಹೋಗುತ್ತೆ ಪರಿಸ್ಥಿತಿ ಅಂತ ಅಂದಾಗ
ಇನ್ ಯಾವ ರೀತಿಯಾಗಿ ಅವೈಜ್ಞಾನಿಕ ಕಾಮಗಾರಿಗಳನ್ನ ಮಾಡ್ತಾರೆ ಹಾಗಾದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು? ಅಲ್ಲಿ ಗುತ್ತಿಗೆಯನ್ನು ತೆಗೆದುಕೊಳ್ಳುವಂತಹವರು ಕಳಪೆ ಕಾಮಗಾರಿಯನ್ನ ಯಾವ ಮಟ್ಟಿಗೆ ಮಾಡ್ತಾರೆ? ಇನ್ ಯಾವಾಗ? ಈಗಾಗಲೇ ಬೆಂಗಳೂರಿನ ಮಾನವನ್ನ ಬಹಳ ದೊಡ್ಡ ಮಟ್ಟದಲ್ಲೇ ಹರಾಜು ಮಾಡಲಾಗಿದೆ ಸಾಕಷ್ಟು ವಿಚಾರಗಳಲ್ಲಿ. ಒಂದ್ ಕಡೆ ಕಳಪೆ ಕಾಮಗಾರಿಗಳಲ್ಲಿ, ಮತ್ತೊಂದ್ ಕಡೆ ಕಸದ ವಿಚಾರ ಅಂತೂ ಸ್ವಲ್ಪ ವರ್ಷಗಳ ಹಿಂದೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು. ಈಗ ನೋಡಿದ್ರೆ ಮಳೆ ಬಂದ್ರು ಈ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್ ಮುಲ್ಕಿ, ನಿಜಕ್ಕೂ ಇವತ್ತು ನಡಿಬಾರ್ದ ಘಟನೆಯೊಂದು ನಡೆದೋಯ್ತು. ಬಹಳ ಖುಷಿಯಲ್ಲಿದ್ದಂತಹ ಒಂದು ಫ್ಯಾಮಿಲಿ ಬೆಂಗಳೂರಿನ ನೋಡೋಕ್ ಬರ್ತಾರೆ, ಬಟ್ ಅಚಾನಕ್ ಆಗಿ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲಿಲ್ಲ ಮಳೆ ಬಂದು ಕಾರ್ ಮುಳುಗಡೆಯಾಗಿ ಸಾವನ್ನಪ್ತಾರೆ ಅಂತ. ಸೊ ಈಗಾಗಲೇ ಪರಿಸ್ಥಿತಿ ಹೆಂಗ್ ಕಂಡು ಬರ್ತಾ ಇದೆ? ಈಗಾಗಲೇ ಮೃತದೇಹವನ್ನ ಯುವತಿಯ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರ? ಪ್ರತ್ಯಕ್ಷದರ್ಶಿಗಳು ಏನ್ ಹೇಳ್ತಾರೆ ಒಟ್ಟಾರೆ ಹೇಳೋದಾದ್ರೆ? ಶ್ರುತಿ, ಬಹಳಕ್ಕೂ ಏನು ಒಂದು ಹೃದಯ ವಿದ್ರಾವಕ ಘಟನೆ ಇವತ್ತು ನಡೆದಿರುವಂತದ್ದು. ಇವತ್ತು ಬಿದ್ದಿರುವಂತಹ ಬೆಂಗಳೂರು ನಗರದಲ್ಲಿ ಆಗಿರುವಂತಹ ಮಹಾಮಳೆಗೆ 22 ವರ್ಷದ ಭಾನುರೇಖಾ ಅನ್ನುವಂತ ಒಂದು ಯುವತಿ ಸಾವನ್ನಪ್ಪಿರುವಂತದ್ದು. ನಗರದ ಕೆಆರ್ ಸರ್ಕಲ್ ನ ಅಂಡರ್ ಪಾಸ್ ನಲ್ಲಿ ನೀರು ಏನು ತುಂಬಿತ್ತು, ಅದರಲ್ಲಿ ಆ ಕಾರು ಸಿಲುಕಿಕೊಂಡು ಆ ನೀರನ್ನ ಕುಡಿದು ಈ ಒಂದು ಯುವತಿ ಮೃತ ಆಗಿರುವಂತದ್ದು. ಆ ಯುವತಿಯನ್ನ ತಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದ್ದಂತಹ ಬೈಕ್ ಸವಾರರು, ಆಟೋ ಚಾಲಕರು ಎಲ್ಲರೂ ಕೂಡ ಅಲ್ಲೇ ಪಕ್ಕದಲ್ಲಿದ್ದಂತಹ ಸೈಂಟ್ ಮಾರ್ತಾಸ್ ಆಸ್ಪತ್ರೆಗೆ ದಾಖಲು ಮಾಡುವಂತ ಪ್ರಯತ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾಗಿರುವಂತಹ ಪ್ರಯೋಜನ ಆಗಿರಲಿಲ್ಲ. ಇಲ್ಲಿ ಆ ಒಂದು ಯುವತಿಯನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಒಂದು ನಿರ್ಲಕ್ಷ್ಯ ಮನೋಭಾವವನ್ನು ತೋರಿಸಿದ್ರು ಅನ್ನುವಂತ ಒಂದು ಮಾಹಿತಿಯನ್ನ ಪ್ರತ್ಯಕ್ಷದರ್ಶಿಗಳು ನಮಗ್ ಕೊಟ್ಟರು. ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲಿ ಅದನ್ನ ಈ ಒಂದು ಆಸ್ಪತ್ರೆಯ ಸಿಬ್ಬಂದಿಗಳು ನಿರಾಕರಿಸಿದ್ರು. ನಾವು ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಿಲ್ಲ, ಆನ್ ಟೈಮ್ ನಾವು ಚಿಕಿತ್ಸೆಯನ್ನ ಕೊಟ್ಟಿದ್ದೀವಿ, ಆಗಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಆ ಯುವತಿ ಸಾವನ್ನಪ್ಪಿದ್ರು ಅನ್ನುವಂತ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರ ಮುಂಭಾಗದಲ್ಲಿ ಆ ಒಂದು ಈ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳಿರುವಂತದ್ದು. ಆದ್ರೆ ಇದೀಗ ಈ ಒಂದು ಆಸ್ಪತ್ರೆಯಲ್ಲಿ ಆ ಯುವತಿಯನ್ನ ಕಳೆದುಕೊಂಡಿರುವಂತಹ ಆಕೆಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂತದ್ದು. ಈ ಒಂದು ಯುವತಿ ಏನಿದ್ದಾರೆ ಆಕೆ ಮೂಲತಃ ಆ ವಿಜಯವಾಡ ಮೂಲದವರು, ಬೆಂಗಳೂರಿನಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಮತ್ತೆ ಇಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಪ್ರಗತಿ ನಗರದಲ್ಲಿ ಒಂದು ಮನೆಯನ್ನ ಮಾಡಿಕೊಂಡು ಫ್ಯಾಮಿಲಿ ಸಮೇತವಾಗಿ ಶಿಫ್ಟ್ ಆಗುವಂತ ಒಂದು ಪ್ಲಾನ್ ಅನ್ನು ಕೂಡ ಹಾಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಮನೆಯನ್ನ ತೋರಿಸೋದ್ರ ಜೊತೆಗೆ ಬೆಂಗಳೂರನ್ನ ಓಡಾಡಿ ಆ ಬೆಂಗಳೂರಿನಲ್ಲಿರುವಂತಹ ಜಾಗವನ್ನು ಕೂಡ ತನ್ನ ಕುಟುಂಬಸ್ಥರಿಗೆ ತೋರಿಸುವಂತ ಒಂದು ಪ್ರಯತ್ನಕ್ಕೆ ಇವತ್ತು ಆ ಹುಡುಗಿ ಮುಂದಾಗಿತ್ತು. ಈ ಸಂದರ್ಭದಲ್ಲಿ ನಡೆದಿರುವಂತಹ ಈ ಒಂದು ಅವಘಡದಲ್ಲಿ ಆಕೆ ಮೃತಪಟ್ಟಿರುವಂತದ್ದು. ಸದ್ಯಕ್ಕೆ ನಾನು ಇಲ್ಲಿ ಇದ್ದೀನಿ, ಇಲ್ಲಿ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಆ ಒಂದು ಪೊಲೀಸ್ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪ ಏನಿದೆ ಅದನ್ನ ಕೂಲಂಕುಷವಾಗಿ ತನಿಖೆಯನ್ನ ಮಾಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಸಿಎಂ ಅವರು ಕೊಟ್ಟಿದ್ದಾರೆ. ಆದ್ರೆ ಕುಟುಂಬಸ್ಥರು ನಮಗೆ ಅನ್ಯಾಯ ಆಗಿದೆ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಈಗಾಗಲೇ ಸರ್ಕಾರದ ಕಡೆಯಿಂದ 5 ಲಕ್ಷ ರೂಪಾಯಿ ಕುಟುಂಬಸ್ಥರಿಗೆ, ಆ ಮೃತ ಕುಟುಂಬಸ್ಥರಿಗೆ ಈಗಾಗಲೇ ಸಿದ್ದರಾಮಯ್ಯನವರು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಮತ್ತೆ ಈ ಒಂದು ಉಳಿದಿರುವಂತಹ ಗಾಯಾಳುಗಳೇನಿದ್ದಾರೆ ಅವರೆಲ್ಲ ಚಿಕಿತ್ಸಾ ವೆಚ್ಚವನ್ನು ಕೂಡ ಸರ್ಕಾರನೇ ಭರಿಸುತ್ತೆ ಅನ್ನುವಂತ ಒಂದು ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಇನ್ನೇನು ಆ ಯುವತಿಯ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಇಲ್ಲಿ ಇಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಮಾಡ್ತಾರೆ. ಅದಾದ ಬಳಿಕ ಆಕೆಯನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಒಟ್ಟಾರೆ ಇವತ್ತಿನ ಈ ಒಂದು ಘಟನೆ ಏನಿದೆ ಇದು ಬಹಳಕ್ಕೂ ಅಮಾನವೀಯ. ಬೆಂಗಳೂರಿನಲ್ಲಿ ಈ ರೀತಿಯಾಗಿರುವಂತಹ ಸಾಕಷ್ಟು ಘಟನೆಗಳು ಕಳೆದ ಬಾರಿ ಕೂಡ ಆಗಿತ್ತು. ಮಹಾಮಳೆಗೆ ಬೆಂಗಳೂರಿನಲ್ಲಿರುವಂತಹ ಜನರು ಜೀವ ತೆರುವಂತಹ ಒಂದು ಸನ್ನಿವೇಶ ಇಲ್ಲೆಲ್ಲ ನಿರ್ಮಾಣ ಆಗಿರುವಂತದ್ದು. ಶ್ರುತಿ, ಅಶ್ಮಲ್ಕಿ, ಅಲ್ಲಿ ಯಾರಾದ್ರೂ ಪ್ರತ್ಯಕ್ಷದರ್ಶಿಗಳಿದಾರಾ? ಅವ್ರನ್ನ ಮಾತನಾಡಿಸಬಹುದಾ ಈ ಸಂದರ್ಭದಲ್ಲಿ ಹೇಗೆ ಅಂತ ಈ ಘಟನೆ ಬಗ್ಗೆ? ಶ್ರುತಿ, ಆ ಮೃತಪಟ್ಟಿರುವಂತಹ ಭಾನುರೇಖಾ ಅನ್ನುವಂತ 22 ವರ್ಷದ ಮಹಿಳೆಯ ಸಂಬಂಧಿಕರೆಲ್ಲರೂ ಕೂಡ ಆಸ್ಪತ್ರೆ ಒಳಭಾಗದಲ್ಲಿದ್ದಾರೆ. ಆದ್ರೆ ಇಲ್ಲಿ ಪ್ರತ್ಯಕ್ಷದರ್ಶಿಗಳೇನಿದ್ರು ಅವರನ್ನ ಪೊಲೀಸ್ ಅಧಿಕಾರಿಗಳು ಕರೆದುಕೊಂಡು ಮಾಹಿತಿ ಕಲೆ ಹಾಕ್ತಾ ಇರುವಂತದ್ದು. ಸದ್ಯಕ್ಕೆ ಯಾರು ಕೂಡ ಇಲ್ಲ ಇಲ್ಲಿ. ಆದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮರಣೋತ್ತರ ಪರೀಕ್ಷೆ ಕೂಡ ಮುಗಿಸಿ ಆ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಇಲ್ಲಿ ಟ್ರಾಫಿಕ್ ಕೂಡ ಆಗ್ತಾ ಇದೆ. ಮತ್ತೆ ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಬಂದು ನಿಲ್ತಾ ಇರುವಂತದ್ರಿಂದ ಎಲ್ಲರನ್ನೂ ಕೂಡ ಪೊಲೀಸರು ಇಲ್ಲಿಂದ ಕಳಿಸ್ಕೊಡ್ತಾ ಇರುವಂತಹ ಶ್ರುತಿ. ಓಕೆ ಅಶ್ವಿಕ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗಾಗಿ. ನಿಜಕ್ಕೂ ಬಹಳ ಬೇಸರ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಅಂಡರ್ ಪಾಸ್ ನಲ್ಲಿ ಕಾರು ಸಿಲುಕಾಕೊಂಡಿದ್ದು ಹೇಗೆ, ಕಾರ್ನಲ್ಲಿ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಅವರ ರಕ್ಷಣೆಗೆ ತೆರಳಿದ್ದಂತಹ ಪ್ರತ್ಯಕ್ಷದರ್ಶಿಯೊಬ್ಬರು ನ್ಯೂಸ್ 18 ಜೊತೆಗೆ ಮಾತನಾಡಿದ್ದಾರೆ. ಆ ಪ್ರತ್ಯಕ್ಷದರ್ಶಿ ಹೇಳಿದ್ದೇನು ಹಾಗಾದ್ರೆ ಬನ್ನಿ ನೋಡೋಣ.
ಅಂಡರ್ ಪಾಸ್ ನಲ್ಲಿ ನೀರು ನಿಂತು ಈ ಮಹಾಮಳೆಗೆ ಒಂದು ಯುವತಿ ಸಾವನ್ನಪ್ಪಿರುವಂತದ್ದು. ಘಟನೆಯಲ್ಲಿ ಏನಾಯ್ತು, ಇಲ್ಲಿ ಆಸ್ಪತ್ರೆಗೆ ಬಂದು ಈಗಾಗಲೇ ಯುವತಿ ಮೃತಪಟ್ಟಿರುವಂತದ್ದು. 22 ವರ್ಷದ ರೇಖಾ ಬಾನು ಅನ್ನುವಂತ ಒಂದು ಮಹಿಳೆ ಇದೀಗ ಸಾವನ್ನಪ್ಪಿರುವಂತದ್ದು. ಆ ಘಟನೆಯನ್ನ ಕಣ್ಣಾರೆ ನೋಡಿದ್ದಂತ ಮತ್ತೆ ರೆಸ್ಕ್ಯೂ ಅಲ್ಲಿ ಆ ಯುವತಿಯನ್ನ ಆಸ್ಪತ್ರೆಗೆ ತಂದು ದಾಖಲು ಮಾಡಿರುವಂತ ಒಬ್ರು ವ್ಯಕ್ತಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅಲ್ಲಿ ನೀರು ತುಂಬಿತು, ಅವರೆಲ್ಲ ತಗಲಾಕೊಂಡ್ರು. ಆ ಸಂದರ್ಭದಲ್ಲಿ ನೀವು ಆ ಮಹಿಳೆಯನ್ನ, ಈಗ ಏನು 22 ವರ್ಷದ ಒಂದು ಮಹಿಳೆ ಸಾವನ್ನಪ್ಪಿದ, ಅವ್ರನ್ನ ಕರ್ಕೊಂಡ್ ಬಂದ್ರಿ, ಏನಾಯ್ತು ಸರ್? ಎಕ್ಸ್ಪ್ಲೈನ್ ಮಾಡಿ. ಫುಲ್ ಕಾರ್ ಒಳಗಡೆ ಹೋಗಿ ಡಿಪ್ ಹೋಗಿ ಕಾಲು ಒಳಗಡೆ ಹೋಯ್ತು ಸರ್. ಆಮೇಲೆ ಹೋಗಿ ಟ್ರೈ ಮಾಡಿ ಎಲ್ಲ ಆಚೆ ಬಂದು ಸ್ವಲ್ಪ ಇದು ಮಾಡಿ ಆಗಿಲ್ಲ, ನಮ್ಮ ಕೈಲಿ ಆಗಿಲ್ಲ, ತುಂಬ ಕಷ್ಟ ಮಾಡಿ ನಮ್ಗೆ ಆಗಲ್ಲ. ಅದಕ್ಕೋಸ್ಕರ ಹೋಗಿ ನಮ್ಮ ಶುಗರ್ ಪೇಷಂಟ್, ಹಾರ್ಟ್ ಪೇಷಂಟ್, ನಾನು ಹೋಗಿ ಅಲ್ಲಿ ಎಲ್ಲ ಚೆಕ್ ಮಾಡಿ ಮಾಡಿ ಇಷ್ಟು ಆಚೆ ತಗೊಂಡೋಗಿ ಚೆನ್ನಾಗಿತ್ತು. ಅವ್ರು ಒಳಗಡೆ ಫುಲ್ ನೀರಿತ್ತು. ಆಮೇಲೆ ಎಲ್ಲ ಪ್ರೆಸ್ ಮಾಡಿ ಎಲ್ಲ ಇದು ಮಾಡಿ ಆಚೆ ಮಾಡಿ ಆಮೇಲೆ ಆಟೋಲ್ಲ ಹಾಕೊಂಡು ಬಂದಿತ್ತು. ಇಲ್ಲಿ ಅರ್ಧ ಗಂಟೆಯಿಂದ ಆಟೋಲಿ ಇದು ಬಂದು ತೋರಿಸಿ ಒಂದೇ ಸತಿ ತೋರಿಸಿ ಹೋಗಿತ್ತು. ನೀವು ಆಟೋ ಡ್ರೈವರ್, ದಾರಿಯಲ್ಲಿ ಹೋಗ್ತಾ ಇದ್ರಿ ನೀವು? ಆಟೋ ಡ್ರೈವರ್ ದಾರಿಯಲ್ಲಿ ಹೋಗ್ತಾರೆ, ನಾವು ಮನೆಗೆ ಹೋಗ್ತಾರೆ. ನಮ್ಮ ಮನೆ ಟೈನಿ ರೋಡ್ ಡಿಜೆಹಳ್ಳಿ. ಸರಿ, ಮನೆ ಹೋಗೋಣ, ಅಲ್ಲಿ ಫುಲ್ ನೀರಿತ್ತು. ಆಮೇಲೆ ಗಾಡಿ ತೆಸ್ತಾನ 100 ಗಂಟೆ ಫುಲ್ ಕಾರ್ ಇತ್ತು. ಇಲ್ಲಿ ಬಂದಿತ್ತು, ಆಟೋಲನ್ನು ತಗೊಂಡ್ ಬಂದಿತ್ತು ಇಲ್ಲಿ. ಆಮೇಲೆ ಇಲ್ಲಿ ಬಂದು ಒಂದೇ ಸತಿ ತೋರಿಸಿ ಈ ಕೈ ಎಲ್ಲ ಡೆಡ್ ಆಯ್ತು. ಅವ್ರ ಅಷ್ಟೇ, ಏನಾಗಲ್ಲ. ಅರ್ಧ ಗಂಟೆ ವೈಟ್ ಮಾಡ್ತಾರೆ, ಆಮೇಲೆ ಆಗಲ್ಲ, ಏನ್ ಮಾಡಿಲ್ಲ, ಅವ್ರು ತೋರಿಸಿಲ್ಲ. ಏನ್ ಜನ ಎಲ್ಲ, ಆಮೇಲೆ ಜನ ಎಲ್ಲ ಫುಲ್ ಗಲಾಟ ಮಾಡಿತ್ತು. ಎಲ್ಲ ಜನ ಎಲ್ಲ ಗಲಾಟ ಮಾಡಿ ಎಲ್ಲ ಹೋಗಿ ಇದು ಮಾಡಿದ್ದು 2 ಸೆಕೆಂಡ್ ಆಯ್ತು. ಪ್ರೇಮ ಹೋಗಿ ಅರ್ಧ ಗಂಟೆ ಮುಂಚೆ ಇತ್ತು. ಅವ್ರು ಚೆನ್ನಾಗಿ ಕರ್ಕೊಂಡ್ ಬಂದಾಗ ಆ ಮಹಿಳೆಗೆ ಜೀವ ಇತ್ತು. ಆಮೇಲೆ ಅರ್ಧ ಗಂಟೆ ಆಯ್ತೇನೋ, ಇದು 2 ಸೆಕೆಂಡ್ ಒಳಗಡೆ ಹೋಗಿತ್ತು. ಪ್ರೇಮ ಹೋಗಿತ್ತು 2 ಸೆಕೆಂಡ್. ಸಿಬ್ಬಂದಿಗಳು ಒಳಗಡೆ ಕರ್ಕೊಂಡು ಹೋದ ತಕ್ಷಣ ಪ್ರಾಣ ಹೋಯ್ತು. ಆವಾಗ ಮುಂಚೆ ಇತ್ತು, ಬಂದ ತಕ್ಷಣ ಕರ್ಕೊಂಡ್ಬಿಟ್ಟಿದ್ರೆ ಜೀವ ಹಿಡಿತು. ಆಮೇಲೆ ಏನ್ ಹಿಡಿತು ಇಲ್ಲ, ಅವ್ರ ಡೆಡ್ ಆಯ್ತು, ಏನ್ ಮಾಡಕ್ಕಾಗಲ್ಲ ಅಷ್ಟೇ. ಆಮೇಲೆ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಾಯ್ತು. ಎಲ್ಲ ಇದು ಅರ್ಧ ಗಂಟೆಯಿಂದ ಆಮೇಲೆ ಜನ ಎಲ್ಲ ಏನ್ ಮಾಡಿತ್ತು, ಗಲಾಟ ಮಾಡಿ ಎಲ್ಲ ಹೋಗಿತ್ತು. ಎಲ್ಲ ಡೋರ್ ಲಾಕ್ ಮಾಡಿತ್ತು. ಅವ್ರು ಜನ ಎಲ್ಲ ಒಳಗಡೆ ಹೋಗಿ ಎಲ್ಲ ಗಲಾಟೆ ಮಾಡಿ 2 ಸೆಕೆಂಡ್ ಆಯ್ತು. ಇದು ಹೋಗಿತ್ತು. ಇದಿಷ್ಟು ಏನು ಪ್ರತ್ಯಕ್ಷದರ್ಶಿ ಅಬ್ದುಲ್ ಮಜೀದ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಮಹಾಮಳೆಗೆ ಆಂಧ್ರದ ಭಾನುರೇಖಾ ಬಲಿಯಾಗಿದ್ದಾರೆ. ಕೆಆರ್ ಸರ್ಕಲ್ನಲ್ಲಿ ಇವತ್ತು ಸಂಭವಿಸಿದಂತಹ ದುರಂತ ಇದು. ಬೆಂಗಳೂರಿನಲ್ಲಿ ಉದ್ಯೋಗವನ್ನು ಹರಿಸಿಕೊಂಡು ಬಂದು 11 ತಿಂಗಳಿಂದ ಕೆಲಸ ಮಾಡ್ತಾ ಇದ್ರು ಯುವತಿ. ಇನ್ಫೋಸಿಸ್ನಲ್ಲಿ ಭಾನುರೇಖಾ ಕೆಲಸ ಮಾಡ್ತಾ ಇದ್ರು. ಆಂಧ್ರದ ಕೃಷ್ಣಾ ಜಿಲ್ಲೆಯಿಂದ ಬಂದಿದ್ರು ಇವರು. ಕುಟುಂಬವನ್ನ ಕೂಡ ಬೆಂಗಳೂರಿಗೆ ಕರೆಸಿಕೊಂಡಿದ್ದಂತಹ ಭಾನು ಇವತ್ತು ಹೊಸದಾಗಿ ಪ್ರಗತಿ ನಗರದಲ್ಲಿ ಮನೆಯನ್ನ ತಗೊಂಡಿದ್ರಂತೆ. ಮನೆ ನೋಡೋದಕ್ಕೆ ಅಂತ ಹೇಳಿ ಫ್ಯಾಮಿಲಿಯವ್ರನ್ನ ಕರೆಸಿಕೊಂಡಿದ್ದಾರೆ ಆಂಧ್ರ ಪ್ರದೇಶದಿಂದ. ಇವತ್ತು ಆಂಧ್ರ ಪ್ರದೇಶದಿಂದ ಆಗಮಿಸಿದಂತಹ ಭಾನುರೇಖಾ ಫ್ಯಾಮಿಲಿಯವರು ಜೊತೆಗೆ ಸುತ್ತಾಡ್ಲಿಕ್ಕೆ ಅಂತ ಹೇಳಿ ಕಬ್ಬನ್ ಪಾರ್ಕ್ಗೆ ಬಂದಿರ್ತಾರೆ. ಈ ವೇಳೆ ಕ್ಯಾಬ್ ಬುಕ್ ಮಾಡಿಕೊಂಡು ಬೆಂಗಳೂರು ಸುತ್ತಾಟಕ್ಕೆ ಕುಟುಂಬ ಬಂದಿರುತ್ತೆ. ವಾಪಸ್ ನೋಡಿ, ಇಸ್ಕಾನ್ ಟೆಂಪಲ್ಗೆ ಹೋಗಿ ವಾಪಸ್ ಕಬ್ಬನ್ ಪಾರ್ಕ್ಗೆ ಹೋಗುವಂತಹ ಸಂದರ್ಭದಲ್ಲಿ ಕೆಆರ್ ಸರ್ಕಲ್ ನಲ್ಲಿ ಆಗಿರುವಂತಹ ಅವಘಡ ಇದು. ಇಷ್ಟೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕರೆಸಿ ಮನೆ ತಗೊಂಡಿದ್ದೀನಿ ಅಂತ ಹೇಳಿ ಅವರನ್ನ ಖುಷಿ ಪಡಿಸಲಿಕ್ಕೆ ಹೊರಟಂತಹ ಭಾನುರೇಖಾ ಇವತ್ತು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಇವತ್ತು ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಕಾರ್ ಸಿಲುಕ್ ಹಾಕೊಂಡು ದುರಂತ ನಡೆದಿದ್ರು ಕೂಡ ಅಂಡರ್ ಪಾಸ್ಗೆ ಬ್ಯಾರಿಕೇಡ್ ಅನ್ನ ಹಾಕಿರಲಿಲ್ಲ. ಹೀಗಾಗಿ ಆಟೋ ಒಂದು ಕೂಡ ಅದೇ ಅಂಡರ್ ಪಾಸ್ ನಲ್ಲಿ ಬಂದು ಸಿಲುಕ್ ಹಾಕೊಳ್ಳುತ್ತೆ. ಅದರಲ್ಲಿ ಮಹಿಳೆ ಹಾಗೆ ಬೇರೆ ಬೇರೆ ಪ್ರಯಾಣಿಕರಿರ್ತಾರೆ. ಕೂಡಲೇ ಅಲ್ಲಿದ್ದಂತಹ ಸ್ಥಳೀಯರು ಆಟೋದಲ್ಲಿದ್ದವರನ್ನ ಬಚಾವ್ ಮಾಡಿದ್ದಾರೆ. ಅಟ್ಲೀಸ್ಟ್ ಈ ಅವಘಡ ಆದ್ಮೇಲಾದ್ರೂ ಸಂಬಂಧಪಟ್ಟಂತವರು ಎಚ್ಚೆತ್ಕೊಳ್ಬೇಕಲ್ವಾ. ನೋಡಿ, ಮತ್ತೆ ಬ್ಯಾರಿಕೇಡ್ ಕೂಡ ಹಾಕಿರ್ಲಿಲ್ವಂತಲ್ಲ. ಕ್ವೀನ್ಸ್ ರೋಡ್ ಇಂದ ಕುಂತ್ಕೊಂಡು ಬಂದ್ವಿ. ಜೈನ್ ಹಾಸ್ಪಿಟ್ಲಿಂದ ಲೇಡೀಸ್ ಕುತ್ಕೊಂಡ್ರು. ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೆ. ಮೇಲ್ಗಡೆ ಹೋಗೋನು ಅದೆಲ್ಲ ಹಿಂಗ ಹೋಗ್ಬಿಡೋಣ ಅಂದ್ಬಿಟ್ಟು ಈ ಕಡೆ ಲೇಡೀಸ್ ಬಂದಿದ್ದು ಒಬ್ರು. ಆ ಅಮ್ಮ ಬಂದು 150 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಟ್ರು. ಅಣ್ಣ ಇಲ್ಲೇ ನಿಲ್ಸ್ಬಿಡೋಣ, ನೀರು ಬರ್ತಾ ಇದೆ, ನೋಡ್ಕೊಂಡು ಹೋಗೋಣ ಅಂದ್ರು. ಬಟ್ ಅದು ನೋಡಿದ್ರೆ ನೀವು ಹೋಗೋದು ತಪ್ಪಲ್ವಾ? ಹಂಗಿಲ್ಲ ಸರ್, ನೀರು ಕಡಿಮೆ ಇದೆ ಅಲ್ವಾ, ಹಂಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ಬಂದಿಲ್ಲ. ನಾವು ಕ್ವೀನ್ಸ್ ರೋಡ್ ಇಂದ ಕುಂತ್ಕೊಂಡು ಬಂದ್ವಿ. ಜೈನ್ ಹಾಸ್ಪಿಟ್ಲಿಂದ ಲೇಡೀಸ್ ಕುತ್ಕೊಂಡ್ರು. ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೆ. ಮೇಲ್ಗಡೆ ಹೋಗೋನು ಅದೆಲ್ಲ ಹಿಂಗ ಬಿಬಿಎಂಪಿ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಬಿಬಿಎಂಪಿ ಎಚ್ಚೆತ್ತುಕೊಳ್ಳದಿರೋದೇ ಯುವತಿಯ ಸಾವಿಗೆ ಕಾರಣ ಅಂತ ಹೇಳಿ ಟ್ವೀಟ್ ಮಾಡಿ ಕುಮಾರಸ್ವಾಮಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಇವತ್ತು ಬೆಂಗಳೂರಿನಲ್ಲಿ ಆದಂತಹ ಅವಾಂತರ ಇದೆಯಲ್ಲ, ಅದಕ್ಕೆ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಬಿಎಂಪಿ ಎಚ್ಚೆತ್ತುಕೊಳ್ಳದೆ ಇರೋದೇ ಈ ಯುವತಿಯ ಸಾವಿಗೆ ಇವತ್ತು ಕಾರಣ ಅಂತ ಹೇಳಿ ಟ್ವೀಟ್ ಮಾಡೋದ್ರ ಮುಖಾಂತರ ಬಿಬಿಎಂಪಿಯ ವಿರುದ್ಧ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಇವತ್ತು ಸುರಿದಂತಹ ಭಾರೀ ಮಳೆಯಿಂದ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ನಲ್ಲಿ ಮಳೆ ನೀರಿಗೆ ಸಿಲುಕಾಕೊಂಡು ಇನ್ಫೋಸಿಸ್ನ ಉದ್ಯೋಗಿ ಭಾನುರೇಖಾ ಅನ್ನೋ ಯುವತಿ ಸಾವನ್ನಪ್ಪಬೇಕಾಗಿರುವಂತಹ ಪರಿಸ್ಥಿತಿ ಇತ್ತು. ಈ ಸುದ್ದಿಯನ್ನ ತಿಳಿದು ತೀವ್ರ ಆಘಾತ ಆಯಿತು. ರಭಸ ಮಳೆಯ ಮುನ್ನೆಚ್ಚರಿಕೆ ಇದ್ರೂ ಕೂಡ ಬಿಬಿಎಂಪಿ ಆಡಳಿತ ಎಚ್ಚೆತ್ತುಕೊಳ್ಳದೆ ಇರೋದು ನಿರ್ಲಕ್ಷ್ಯದ ಪರಮಾವಧಿ. ಅಂಡರ್ ಪಾಸ್ಗಳಲ್ಲಿ ಕಸ ಕಡ್ಡಿ ತೆಗೆದು ಸರಾಗವಾಗಿ ನೀರು ಹರಿದು ಹೋಗೋ ಹಾಗೆ ಮಾಡಬೇಕಾಗಿದ್ದ ಪಾಲಿಕೆ ಮೈಮರೆತು ಕರ್ತವ್ಯ ಲೋಪ ಎಸಗಿದೆ. ಪ್ರತಿ ಸಲ ಮಳೆ ಬಂದಾಗ ಅವಾಂತರಗಳಾಗುತ್ತೆ. ಪ್ರಾಣಹಾನಿ ಸಂಭವಿಸಿದ ಮೇಲೆ ಪಾಲಿಕೆ ಎಚ್ಚೆತ್ತುಕೊಳ್ಳುತ್ತೆ ಯಾಕೆ? ಮಳೆ ಬಂದ್ರೆ ಜನರು ಸಾಯಲೇಬೇಕೆ ಅಂತ ಹೇಳಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡೋದ್ರ ಮುಖಾಂತರ ಯಾರು ಈ ಸಾವಿಗೆ ಹೊಣೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಮುನ್ನೆಚ್ಚರಿಕೆ ಕ್ರಮಗಳನ್ನ ಯಾಕೆ ತೆಗೆದುಕೊಂಡಿಲ್ಲ? ಅಂಡರ್ ಪಾಸ್ಗಳಲ್ಲಿ ಕಸ ಕಡ್ಡಿ ಬಿದ್ದಿರುತ್ತೆ, ಅದೆಲ್ಲ ಕೂಡ ನೀರು ಸರಾಗವಾಗಿ ಹರಿದೋಗ್ಲಿಕ್ಕೆ ಅಡೆತಡೆಯಾಗುತ್ತೆ. ಅದೆಲ್ಲವನ್ನ ಕಾಲಕ್ಕೆ ಮಳೆ ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಅವರು ನಿರ್ಲಕ್ಷ್ಯವನ್ನು ವಹಿಸ್ತಾರೆ ಬಿಬಿಎಂಪಿಯ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಅಂತ ಹೇಳಿದಾಗ ಏನ್ ಹೇಳಬೇಕು ಇವರಿಗೆ? ಈ ಸಾವಿಗೆ ಯಾರು ಹೊಣೆ? ಸೊ ನಾವೇ ಪ್ರಶ್ನೆಯನ್ನ ಕೇಳ್ತಾ ಇದೀವಿ. ತಾವು ಗಮನಿಸಿರೋ ಹಾಗೆ ಯಾರು ಈ ಸಾವಿಗೆ ಯಾರು ಈ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ? ಇವತ್ತು ಆ ಕುಟುಂಬಕ್ಕೆ ಸರ್ಕಾರದ ಕಡೆಯಿಂದ 5 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ. ಓಕೆ, ಸದ್ಯದ ಮಟ್ಟಿಗಿನ ಪರಿಹಾರ ಆಯ್ತು. ಹಾಗಾದ್ರೆ ಶಾಶ್ವತ ಪರಿಹಾರ ಏನು ಆ ಕುಟುಂಬಕ್ಕೆ? ಆಕೆ ಬದುಕಿದ್ದಿದ್ರೆ, ಆಕೆ ಜೀವಂತವಾಗಿದ್ದಿದ್ರೆ, ನೂರಾರು ಕನಸುಗಳನ್ನ ಕಟ್ಕೊಂಡಂತಹ ಆಕೆ ತನ್ನ ಫ್ಯಾಮಿಲಿಯನ್ನ ಹೇಗೆಲ್ಲ ನೋಡ್ಕೊಳ್ಬೇಕು ಅಂತ ಹೇಳಿ ಕನಸು ಕಂಡಿದ್ಲೋ ಏನೋ. 22 ವರ್ಷಕ್ಕೆ ಆಕೆ ಬೆಂಗಳೂರಿನಲ್ಲಿ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡ್ತಿರ್ತಾಳೆ. ಒಂದು ಮನೆಯನ್ನ ಕೊಂಡ್ಕೊಂಡಿರ್ತಾಳೆ. ಆ ಮನೆಗೆ ತನ್ನ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಖುಷಿಯಿಂದ ಆಂಧ್ರ ಪ್ರದೇಶದಿಂದ ಇಲ್ಲಿಗೆ ಕರ್ಸ್ಕೊಳ್ತಾಳೆ. ಬೆಂಗಳೂರಿನ ಸುತ್ತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಭಾನುವಾರ ರಜೆ ಇದೆ, ಓಡಾಡ್ಬೇಕು ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾಳೆ. ಒಂದು ಬಾಡಿಗೆ ಕಾರನ್ನ ಪಡೆದುಕೊಂಡು ವಾಪಸ್ ಆಗುವಂತಹ ಸಂದರ್ಭದಲ್ಲಿ ಆಕೆಯೇ ಬಾರದ ಲೋಕಕ್ಕೆ ಹೋಗ್ತಾಳೆ ಅಂತ ಹೇಳಿದಾಗ ಈ ಪರಿಸ್ಥಿತಿಗೆ, ಈ ನಿರ್ಲಕ್ಷ್ಯಕ್ಕೆ, ಈ ಅವಾಂತರಕ್ಕೆ ಯಾರು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೆ? ಹೊಣೆಗಾರಿಕೆಯನ್ನಾಗಿ ಯಾರ ಮೇಲೆ ಹೇರಬೇಕಾಗತ್ತೆ? ಹಾಗಾದ್ರೆ ಈಗ ಸರ್ಕಾರ ಫಾರ್ಮ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಹೆಂಗೆಲ್ಲ ಜವಾಬ್ದಾರಿಗಳು ಎದುರಿಸ್ತಾ ಇರೋದು ಬೇರೆ ವಿಚಾರ. ಆದ್ರೆ ಇಷ್ಟು ದಿನಗಳ ಕಾಲ ಇದ್ದಂತಹ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಯೋಚನೆ ಮಾಡುವುದಾದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಸಿಬ್ಬಂದಿ ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇದೇ ಅವಾಂತರ ಹೊಸದೇನಲ್ಲ. ಸಾವನ್ನಪ್ತಾ ಇರೋದು ಹೊಸದಲ್ಲ. ಸಾಕಷ್ಟು ಸಂದರ್ಭಗಳಲ್ಲಿ ಮಳೆ ಬಂದಾಗ ರಾಜಕಾಲುವೆಗೆ ಸಾಕಷ್ಟು ಜನ ಕೊಚ್ಕೊಂಡು ಹೋಗಿದ್ದಾರೆ. ಎಷ್ಟೊಂದು ಜನ ಗೊತ್ತಾಗದೆ ಹಳ್ಳಗಳಿದೆ ಅಲ್ಲಿ ಅಂತ ಗೊತ್ತಾಗದೆ ಕಾಲನ್ನ ಹಾಕಿ ಹೋಗಿರುವಂತಹ ಪ್ರಸಂಗಗಳು ಕೂಡ ಕಣ್ಣು ಮುಂದೆ ನಿದರ್ಶನವಾಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಬಿಬಿಎಂಪಿ ಮಾತ್ರ ತನ್ನ ಬೇಜವಾಬ್ದಾರಿಯನ್ನ ಪದೇ ಪದೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಮಾಡ್ತಾ ಇದೆಯಾ? ಹಾಗಾದ್ರೆ ಇವರ ಬೇಜವಾಬ್ದಾರಿಗೆ ಕಡಿವಾಣ ಹಾಕ್ಲಿಕ್ಕೆ ಯಾರು ಕೂಡ ಮುಂದಾಗೋದಿಲ್ವಾ? ಹಾಗಾದ್ರೆ ಸರ್ಕಾರದ ಜವಾಬ್ದಾರಿ ಏನ್ ಈ ಸಂದರ್ಭದಲ್ಲಿ? ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಬಳಿಯ ಅಂಡರ್ ಪಾಸ್ ಮುಳುಗಡೆಯಾಗಿದೆ. ಗಾಲ್ಫ್ ಕೋರ್ಸ್ ಬಳಿ ಇರುವಂತಹ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಇದು. ಅಂಡರ್ ಪಾಸ್ ನಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಕೇವಲ ಕೆಆರ್ ಸರ್ಕಲ್ ನ ಪರಿಸ್ಥಿತಿ ಮಾತ್ರ ಅಲ್ಲ, ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಬಳಿ ಅಂಡರ್ ಪಾಸ್ ಕೂಡ ಮುಳುಗಡೆಯಾಗಿದೆ. ಗಾಲ್ಫ್ ಕೋರ್ಸ್ ಬಳಿ ಇರುವಂತಹ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಇದು. ಅಂಡರ್ ಪಾಸ್ ನಲ್ಲಿ ವಾಹನ ಸವಾರರು ಹೋಗ್ಲಿಕ್ಕಾಗದೆ ಕೂಡ ಪರದಾಡುವಂತಹ ಪರಿಸ್ಥಿತಿ. ಸಿಎಂ ನಿವಾಸಕ್ಕೆ ಕೇವಲ 500 ಮೀಟರ್ ದೂರದಲ್ಲೇ ಇರುವಂತಹ ಅಂಡರ್ ಪಾಸ್ ಇದು. ಜನರು ಅನ್ಕೊಳ್ಬೇಕು, ಅಯ್ಯೋ ಮುಖ್ಯಮಂತ್ರಿಗಳು ಓಡಾಡೋ ಜಾಗದಲ್ಲೇ ಅವ್ರ ಮನೆ ಪಕ್ಕದಲ್ಲೇ ಹಿಂಗಿದ್ಯಲ್ಲ, ಇನ್ ಬೆಂಗಳೂರಿನ ಪರಿಸ್ಥಿತಿ ಹಿಂಗ್ ಹೆಂಗಿರ್ಬೇಕು ಬಿಡಿ ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಓಡಾಡುವಂತಹ ಸಂದರ್ಭದಲ್ಲಿ ಇರುವಂತಹ ಜಾಗವೇ ನೆಟ್ಟಿಗಿಲ್ಲ, ಆ ಅಂಡರ್ ಪಾಸೇ ಮುಳುಗಡೆ ಆಗತ್ತೆ ಅಂತ ಹೇಳಿದಾಗ ಇನ್ ಬೇರೆ ಕಡೆ ಏನು ಹೊಸದೇನಲ್ಲ ಬಿಡಿ, ಅದೇನು ಅತಿಶಯೋಕ್ತಿ ಅಲ್ಲ ಅನ್ನೋ ಮಟ್ಟಿಗೆ ಆಗ್ಬಿಡತ್ತೆ. ಅಟ್ಲೀಸ್ಟ್ ಈಗಲಾದ್ರೂ ಸಿದ್ದರಾಮಯ್ಯನವರ ಮೇಲೆ ಒಂದು ವಿಶ್ವಾಸ ಇದೆ, ಈ ರೀತಿಯಾದಂತಹ ಅವಾಂತರಗಳು ಮುಂದಿನ ದಿನಗಳಲ್ಲಿ ಆಗಲ್ಲ ಅಂತ ಹೇಳಿ. ಇನ್ನು ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಬಳಿ ನಮ್ಮ ಪ್ರತಿನಿಧಿ ಸ್ಥಳದಲ್ಲೇ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಮಳೆ ನೀರಿನಲ್ಲಿ ಸಿಕ್ಕಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಆದ್ರೆ ಕೆಆರ್ ಸರ್ಕಲ್ ಅಂಡರ್ ಪಾಸ್ಗಿನ್ನ ಮತ್ತೊಂದು ಅಂಡರ್ ಪಾಸ್ ಇದೆ. ಇದು ಸ್ವಲ್ಪ ಯಾಮಾರಿದ್ರು ಅದಕ್ಕಿಂತ ದೊಡ್ಡ ಅನಾಹುತವನ್ನೇ ಸೃಷ್ಟಿ ಮಾಡುತ್ತೆ. ಆ ಅಂಡರ್ ಪಾಸ್ ಬೇರೆ ಯಾವುದು ಅಲ್ಲ, ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಈ ಒಂದು ಅಂಡರ್ ಪಾಸ್ ಇದು ಗಾಲ್ಫ್ ಕ್ಲಬ್ ಮತ್ತೆ ಸೆವೆನ್ ಮಿನಿಸ್ಟರ್ ಕ್ವಾರ್ಟರ್ಸ್ ಜೊತೆಗೆ ಸಿಎಂನ ಸರ್ಕಾರಿ ನಿವಾಸದ ಕೇವಲ 500 ಮೀಟರ್ ದೂರದಲ್ಲಿರುವಂತಹ ಅಂಡರ್ ಪಾಸ್. ಇದು ಮಾಡಿರುವಂತದ್ದೇ ತುಂಬಾ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಒಂದು ತಿಂಗಳಲ್ಲಿ 20 ದಿನ ಯಾವಾಗ್ಲೂ ಈ ಅಂಡರ್ ಪಾಸ್ ಮುಚ್ಚೇ ಇರ್ತಾರೆ. ಯಾಕೆಂದ್ರೆ ಇದರಲ್ಲಿ ನೀರು ಹೋಗೋದಕ್ಕೂ ಜೊತೆಗೆ ವಾಹನಗಳು ಹೋಗೋದಕ್ಕೂ ಸರಿಯಾದಂತಹ ವ್ಯವಸ್ಥೆ ಇಲ್ಲದಂತ ಕಾರಣ 10 ನಿಮಿಷ ಮಳೆ ಬಂದ್ರೂ ಕೂಡ ಈ ಅಂಡರ್ ಪಾಸ್
ಸಂಪೂರ್ಣ ಜಲಾವೃತ ಆಗುತ್ತೆ. ಈಗಲೂ ಕೂಡ ಅಷ್ಟೇ ನೀರಿನ ಪ್ರಮಾಣ, ಮಳೆ ಕಡಿಮೆ ಆದಂತ ಹಿನ್ನೆಲೆ ನೀರಿನ ಪ್ರಮಾಣ ನೋಡೋದಕ್ಕೆ ಕಡಿಮೆ ಕಾಣಿಸ್ತಾ ಇದ್ರು ಕೂಡ ಮಧ್ಯಭಾಗದಲ್ಲಿ ಸಾಕಷ್ಟು ಆಳವಾಗಿದೆ ಈ ಒಂದು ಅಂಡರ್ ಪಾಸ್. ಹೀಗಾಗಿ ಸಂಪೂರ್ಣವಾಗಿ ಈಗ ಕ್ಲೋಸ್ ಮಾಡಿದ್ದಾರೆ. ಸಾಕಷ್ಟು ವಾಹನಗಳು ಹೋದ್ರೂ ಕೂಡ ಸಾಕಷ್ಟು ತೊಂದರೆಗಳಾಯಿತು. ನೋಡೋದಕ್ಕೆ ಹೆಚ್ಚಾಗಿ ನೀರು ಕಾಣಿಸ್ಲಿಲ್ಲ ಅಂದ್ರೂ ಕೂಡ ಮಧ್ಯಭಾಗದಲ್ಲಿ ಸಾಕಷ್ಟು ಡೀಪ್ ಇದೆ. ಈ ಒಂದು ಕಾರಣಕ್ಕಾಗಿ ಇದು ಸಖತ್ ಡೇಂಜರ್. ಜೊತೆಗೆ KR ಸರ್ಕಲ್ ನಲ್ಲಿ ಆದಂತಹ ಘಟನೆ ಇಲ್ಲೇನಾದ್ರು ಆಗಿತ್ತು ಅಂತಂದ್ರೆ, ಯಾಕಂದ್ರೆ KR ಸರ್ಕಲ್ ನಲ್ಲಿ ತುಂಬಾ ದೊಡ್ಡದಾಗಿದೆ, ಅಲ್ಲಿ ವಾಹನ ಸಿಗಾಕೊಂಡು ರೆಸ್ಕ್ಯೂ ಮಾಡೋದಕ್ಕೂ ಕೂಡ ಸ್ವಲ್ಪ ಅನುಕೂಲ ಆಗಿ ಕನಿಷ್ಠ 6 ಜನರಾದ್ರೂ ಕೂಡ ಉಳಿದ್ರು, ಒಂದು ಪ್ರಾಣ ಹೋಯ್ತು. ಇಂಥ ಚಿಕ್ಕದಾದಂತಹ ಜಾಗದಲ್ಲಿ ನೀರು ತುಂಬಿರುವಂತಹ ಸಂದರ್ಭದಲ್ಲಿ ಏನಾದ್ರೂ ಒಂದು ವಾಹನ ಸಿಕ್ಕಾಕೊಂತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ರೆಸ್ಕ್ಯೂ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ಮತ್ತೊಬ್ರು ಹೋಗೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ರೀತಿಯಾದಂತಹ ಅಂಡರ್ ಪಾಸ್ ಇದು BBMP ನಿರ್ಮಾಣ ಮಾಡಿದೆ. ಪ್ರತಿ ಹೇಳಿದ್ನಲ್ಲ, 1 ತಿಂಗಳಲ್ಲಿ 20 ದಿನ ಕ್ಲೋಸ್ ಆಗಿ ಇರುತ್ತೆ. ನೀರು ಹೋಗೋದಕ್ಕೆ ಯಾವುದೇ ಜಾಗ ಇಲ್ಲ. ಈಗ ನಿಂತಿರೋ ನೀರು ಹೋಗ್ಬೇಕು ಅಂದ್ರೂ ಇನ್ನು 2 ರಿಂದ 3 ದಿನ ಬೇಕಾಗುತ್ತೆ. ಈ ರೀತಿಯಾದಂತಹ ಅವೈಜ್ಞಾನಿಕವಾದಂತಹ ಅಂಡರ್ ಪಾಸ್, ಸುರಕ್ಷತೆನೂ ಇಲ್ಲ, ಜೊತೆಗೆ ವಾಹನ ಸವಾರರಿಗೂ ಕೂಡ ಅನುಕೂಲ ಇಲ್ಲ. ಈ ರೀತಿಯಾದಂತಹ ಅಂಡರ್ ಪಾಸ್ಗಳಿದೆ. ನೀವು ಕೂಡ ಅಷ್ಟೇ, ಈ ರಸ್ತೆಯಲ್ಲಿ ಏನಾದ್ರು ಕೂಡ ಬಂದ್ರೆ ಈ ಅಂಡರ್ ಪಾಸ್ ನಲ್ಲಿ ಸ್ವಲ್ಪ ನೀರು ನಿಂತಿದ್ರು ಕೂಡ ಹೋಗುವಂತ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನೋದೇ ನಮ್ಮ ಕಳಕಳಿ. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನಲ್ಲಿ ಇನ್ನೂ ಕೂಡ 4 ದಿನಗಳ ಕಾಲ ಮಳೆ ಆರ್ಭಟ ಫಿಕ್ಸ್. ರಾಜಧಾನಿಯಲ್ಲಿ ಇವತ್ತು 30 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆಯಿಂದ ಈಗಾಗಲೇ ಮಾಹಿತಿಗಳು ಸಿಗ್ತಾ ಇದೆ. ಇನ್ನೂ ಕೂಡ ಬೆಂಗಳೂರಿನಲ್ಲಿ 4 ದಿನಗಳ ಕಾಲ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಾನೆ. ಇವತ್ತು 30 ಮಿಲಿಮೀಟರ್ಗೂ ಹೆಚ್ಚಿನ ಮಳೆಯಾಗಿದೆ. ಇನ್ನೂ ಕೂಡ 4 ದಿನಗಳ ಕಾಲ ಇಷ್ಟೇ ಪ್ರಮಾಣದ ಮಳೆಯಾಗುತ್ತೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆಯಿಂದ ಮಾಹಿತಿಗಳು ಸಿಗ್ತಾ ಇದೆ. ಇನ್ನು ಮೇಲೆ ಇನ್ಯಾವೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ ಅನ್ನೋ ಒಂದು ಆತಂಕ ಎದುರಾಗಿದೆ. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಆಗಿದೆ ಅಂದ್ರೆ, ಬೆಂಗಳೂರು ನಗರದಲ್ಲಿ 30 ಮಿಲಿಮೀಟರ್ ಮಳೆಯಾಗಿದ್ರೆ ಕೆಂಪೇಗೌಡ ಏರ್ಪೋರ್ಟ್ HAL ನಲ್ಲಿ 8.6 ಮಿಲಿಮೀಟರ್ ಆಗಿದೆ. ಇನ್ನು HAL ಏರ್ಪೋರ್ಟ್ ನಲ್ಲಿ 25.1 ಮಿಲಿಮೀಟರ್ ನಷ್ಟು ಮಳೆಯಾಗುತ್ತೆ. ಇನ್ನೂ ಕೂಡ 4 ದಿನಗಳ ಕಾಲ ಇದೇ ರೀತಿಯಲ್ಲಿ ಮಳೆರಾಯ ಅಬ್ಬರಿಸಿದ್ರೆ ಬೆಂಗಳೂರಿನ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ, ಅದರಲ್ಲೂ ತಗ್ಗು ಪ್ರದೇಶಗಳಲ್ಲಿ ಜನರ ಕಷ್ಟವನ್ನ, ಪರಿಸ್ಥಿತಿಯನ್ನ ಹೇಳೋದಕ್ಕೆ ಅಸಾಧ್ಯ. ಆ ಮಟ್ಟಿಗೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅನುಭವಿಸುವಂತಹ ನರಕಯಾತನೆ ಇರ್ತಲ್ಲ, ನಿಜಕ್ಕೂ ಅವರಿಗೆ ಅದು ಸಲ್ಬೇಕು. ಪ್ರತಿ ಬಾರಿ ಈ ರೀತಿಯಾಗಿ ಆದಾಗ ಬರ್ತಾರೆ ಮೇಲ್ನೋಟಕ್ಕೆ BBMP ಸಂಬಂಧಪಟ್ಟಂತ ಅಧಿಕಾರಿಗಳಾಗ್ಲಿ, ಕಮಿಷನರ್ ಆಗ್ಲಿ, ಎಲ್ಲರೂ ಕೂಡ ಬರ್ತಾರೆ. ಬಂದ ಮೇಲೆ ಪರಿಹಾರವನ್ನ ಘೋಷಣೆ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಮಳೆ ಬಂದಾಗ ಹಿಂಗಾಗೋದಿಲ್ಲ, ಸರಿಪಡಿಸ್ಬಿಡ್ತೀವಿ. ಈಗ ವೈಜ್ಞಾನಿಕವಾಗಿ ಸಾಕಷ್ಟು ರೀತಿಯಾದಂತಹ ಟೆಕ್ನಾಲಜಿಯನ್ನ ಬಳಕೆ ಮಾಡಿಬಿಟ್ಟು ನೀರು ಸರಾಗವಾಗಿ ಹರಿದು ಹೋಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಹೇಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಬಂಬಡವನ್ನ ಬಜಾಯಿಸ್ತಾರೆ ಹೊರತು ಅದು ಯಾವುದೇ ರೀತಿಯಾದಂತಹ ಪರಿಹಾರ ಮಾರ್ಗವನ್ನ ಅವ್ರು ಇದುವರೆಗೂ ಕೂಡ ಕಂಡುಹಿಡಿಲೇ ಇಲ್ಲ. ಒಂದು ವೇಳೆ ಅವ್ರು ಹೇಳಿದ ರೀತಿಯಲ್ಲಿ ಪರಿಹಾರ ಮಾರ್ಗಗಳೇನಾದ್ರೂ ಕಂಡು ಹಿಡಿದಿದ್ರೆ ಮಳೆ ಬಂದಾಗ ಇಷ್ಟು ಮಟ್ಟಿಗೆ ಕೆರೆಗಳಂತಾಗಿ ಬೆಂಗಳೂರಿನ ಕೆರೆಗಳು ರಸ್ತೆಗಳು ಇರಬೇಕಾಗಿರುವಂತಹ ಪರಿಸ್ಥಿತಿ ಅಥವಾ ದುಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ಕಡೆ ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಸಾಕಷ್ಟು ಮರಗಳು ಧರೆಗುರುಳಿದ್ದಾವೆ, ಸಾಕಷ್ಟು ವೆಹಿಕಲ್ಗಳು ಜಖಂಗೊಂಡಿದ್ದಾವೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಳೆರಾಯ ತನ್ನ ಅವಾಂತರವನ್ನ ಸೃಷ್ಟಿ ಮಾಡಿದ್ದಾನೆ. ಮಳೆ ಬಂದ ಮೇಲೆ ಸಾಕಷ್ಟು ಪರಿಸ್ಥಿತಿ ಅವ್ಯವಸ್ಥೆಯ ಆಗರಗಳಾಗ್ಬಿಟ್ಟಿದೆ. ಕೋಲಾರದಲ್ಲೂ ಕೂಡ ಅಂಡರ್ ಪಾಸ್ ನಲ್ಲಿ ನೀರು ನಿಂತ್ಕೊಂಡು ಪರದಾಟವನ್ನ ವಾಹನ ಸವಾರರು ಪಡುವಂತಹ ಪರಿಸ್ಥಿತಿ ಇದೆ. ಕೀಲುಕೋಟೆ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತ್ಕೊಂಡಿದೆ ಕೋಲಾರ ಭಾಗದಲ್ಲಿ. ಅಲ್ಲಿ ಮಳೆ ನೀರು ನಿಂತ್ಕೊಂಡಿದ್ರಿಂದ 5 ಅಡಿಯಷ್ಟು ನೀರು ನಿಂತಿದೆ. ವಾಹನ ಸವಾರರು ಹೋಗ್ಲಿಕ್ಕಾಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚೆಗಷ್ಟೇ ಸೇತುವೆ ಕೆಳಗಿನ ಡ್ರೈನೇಜ್ ಅನ್ನ ದುರಸ್ತಿಗೊಳಿಸಿದ್ರಂತೆ, ಆದ್ರೂ ಕೂಡ ಮತ್ತೆ ಅಂಡರ್ ಪಾಸ್ ಕೆಳಗೆ ಮಳೆ ನೀರು ನಿಂತುಕೊಂಡಿದೆ. ಕೀಲುಕೋಟೆ ಬಡಾವಣೆಗೆ ಹೋಗಬೇಕು ಅಂದ್ರೆ ವಾಹನ ಸವಾರರು ಹೋಗ್ಲಿಕ್ಕಾಗ್ತಾ ಇಲ್ಲ. ರಸ್ತೆಗಳಲ್ಲೇ ಹಿಂಭಾಗದಲ್ಲಿ ಗಾಡಿಗಳನ್ನ ನಿಲ್ಲಿಸಿಕೊಂಡು ಪರದಾಡ್ತಾ ಇದ್ದಾರೆ. ಸ್ಥಳಕ್ಕೆ ಇದುವರೆಗೂ ಕೂಡ ನಗರಸಭೆಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಸಾರ್ವಜನಿಕರು ಹಿಡಿಶಾಪವನ್ನ ಹಾಕ್ತಿದ್ದಾರೆ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳಿದೆಯಲ್ಲ, ಇದು ಕೋಲಾರ ಭಾಗದ ದೃಶ್ಯಾವಳಿಗಳು. ಈ ಕೀಲುಕೋಟೆಯ ಅಂಡರ್ ಪಾಸ್ ನಲ್ಲಿ ಆಗಿರುವಂತಹ ಅವಾಂತರ. ದೊಡ್ಡ ದೊಡ್ಡ ವೆಹಿಕಲ್ಗಳೇನೋ ಹೆಂಗೆ ಹೋಗ್ಬಿಡುತ್ತೆ, ಬಸ್ಗಳು, ಲಾರಿಗಳು, ಆ ತರದ್ದು. ಇಲ್ಲ ಅಂದ್ರೆ ಚಿಕ್ಕ ಪುಟ್ಟ ಈ 2 ವೀಲರ್ಗಳು ಅಥವಾ 4 ವೀಲರ್ಗಳು ಹೋಗ್ಲಿಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಇನ್ನು ಮತ್ತೊಂದು ಕಡೆಗೆ ಸೆಂಟ್ ಮಾರ್ತಾಸ್ ಆಸ್ಪತ್ರೆ ಇದೆಯಲ್ಲ, ಸೊ ಅಲ್ಲಿ ಈಗಾಗಲೇ ಯುವತಿಯ ಮೃತದೇಹವನ್ನ ಕೂಡ ಹಸ್ತಾಂತರ ಮಾಡುವಂತಹ ಪರಿಸ್ಥಿತಿ ಇದೆ ಅಂತ ಅನ್ಸುತ್ತೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮಾತನಾಡಿದ್ರು ಆ ಸಂದರ್ಭದಲ್ಲಿ. ಪಾಪ ಅವರ ಗುಳಾಟವನ್ನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಕ್ಕ
ಶ್ರುತಿ ಇವರೆಲ್ಲರೂ ಕೂಡ ಮೂಲತಃ ಆಂಧ್ರದವರು. ಇನ್ನು ಮಹಾಮಳೆಗೆ ಮಹಾಲಕ್ಷ್ಮಿ ಲೇಔಟ್ ಮುಳುಗೋಗಿದ್ಯಾ ಅಂತ ಅನಿಸ್ತದೆ. ಮಹಾಲಕ್ಷ್ಮಿ ಲೇಔಟ್ನ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗಡೆಯ ಭೀತಿಯಲ್ಲಿದೆ. ಮಳೆ ನೀರಿನಲ್ಲಿ ವಾಹನಗಳೆಲ್ಲ ಕೂಡ ಮುಳುಗು ಹೋಗಿರುವಂತಹ ಚಿತ್ರಣ ಪರಿಸ್ಥಿತಿ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ಸುರಿದಂತಹ ಮಹಾಮಳೆಗೆ ಇಡೀ ಮಹಾಲಕ್ಷ್ಮಿ ಲೇಔಟ್ ತಗ್ಗು ಪ್ರದೇಶಗಳೇನಿದೆ ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆಯ ಭೀತಿಯನ್ನ ಎದುರಿಸ್ತಾ ಇದೆ. ಅಲ್ಲಿ ನಿಲ್ಲಿಸಿದಂತಹ ಪಾರ್ಕ್ ಮಾಡಿದಂತಹ ವಾಹನಗಳೆಲ್ಲ ಕೂಡ ಮಳೆ ನೀರಿನಲ್ಲಿ ಮುಳುಗು ಹೋಗಿದೆ. ಹಂಗೆ ಚಿತ್ರಣ ಕಂಡು ಬರ್ತಾ ಇದೆ. ಮಹಾಲಕ್ಷ್ಮಿ ಲೇಔಟ್ ಇನ್ನೂ ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಯಾವೆಲ್ಲ ಪರಿಸ್ಥಿತಿಗಳಿದೆಯೋ ಗೊತ್ತಿಲ್ಲ. ಮತ್ತಷ್ಟು ಮಾಹಿತಿಗಳನ್ನ ಕಂಪ್ಲೀಟ್ ಆಗಿ ನಾವು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ವಿಚಾರಗಳು ಗೊತ್ತಾಗ್ತಾ ಇದೆ. ಮಳೆ ನೀರಿನಲ್ಲಿ ಅಲ್ಲಿ ನಿಲ್ಲಿಸಿದಂತಹ ಎಲ್ಲ ವಾಹನಗಳು ಕೂಡ ಮುಳುಗಡೆಯಾಗ್ಬಿಟ್ಟಿದೆ. ನಾವು ಗಮನಿಸ್ತಾ ಇದ್ದೀವಿ, ಇದೇನು ಕೆರೆನೋ ಏನೋ, ಕೆರೆ ಮಧ್ಯದಲ್ಲಿ ಹೋಗ್ಬಿಟ್ಟು ಏನಾದ್ರು ಕಾರ್ಗಳನ್ನ ಪಾರ್ಕ್ ಮಾಡಿದಾರನ್ನೋ ಮಟ್ಟಿಗಾಗ್ಬಿಟ್ಟಿದೆ. ಕಳೆದ ಬಾರಿ ಬೆಳ್ಳಂದೂರ್ನ ಭಾಗದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅದೇ ಪರಿಸ್ಥಿತಿ ಇದೀಗ ಮಹಾಲಕ್ಷ್ಮಿ ಲೇಔಟ್ನ ಭಾಗದಲ್ಲಿ ಕಂಡು ಬರ್ತಾ ಇದೆ. ನೋಡಿ, ಅರ್ಧಕ್ಕರ್ಧ ವಾಹನಗಳೆಲ್ಲ ಕೂಡ ತೇಲುವಂತ, ಇನ್ನೊಂದು ಸ್ವಲ್ಪ ಏನಾದ್ರೂ ಮಳೆ ಬಂದಿದ್ರೆ ಬಹುಶಃ ತೇಲ್ತಾ ಇದ್ವೇನೋ, ಬೋಟ್ಗಳು ತೇಲುವ ರೀತಿಯಲ್ಲಿ ಎಲ್ಲ ವಾಹನಗಳು ತೇಲ್ತಾ ಇದ್ದು ಅಂತ ಅನ್ಸುತ್ತೆ. ನೋಡಿ, ಅಲ್ಲಿ 2 ವೀಲರ್ ಒಂದು ಪಾರ್ಕ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಮುಳುಗ್ ಹೋಗಿದೆ. ಇನ್ನೊಬ್ರು ಯಾರೋ ವ್ಯಕ್ತಿಯೊಬ್ಬರಲ್ಲಿ ಇದ್ದಾರೆ, ಅವರ ಭುಜದವರೆಗೂ ಕೂಡ ನೀರು ಬಂದು ನಿಂತ್ಕೊಂಡಿದೆ. ಮತ್ತೊಂದು ಕಡೆಗೆ ಮನೆಯ ಅವಾಂತರ ನೋಡಿ, ಎಲ್ಲ ವಸ್ತುಗಳು ಕೂಡ ತೇಲ್ತಾ ಇದೆ. ಹೆಂಗ್ ಜೀವನ ಮಾಡ್ಬೇಕು ಆ ಭಾಗದಲ್ಲಿ ಜನರು? ಒಂದ್ ಸ್ವಲ್ಪ ನಾರ್ಮಲ್ ಆಗಿ ನೀರು ಬಂದ್ರೇನೆ ಕಿರಿಕಿರಿ ಆಗುತ್ತೆ. ಅಂತದ್ರಲ್ಲಿ ಆ ಕೊಳಚೆ ನೀರು ಮನೆಗೆ ನುಗ್ಗಿದಾಗ ಎಲ್ಲ ಅಲ್ಲಿರುವಂತಹ ವಸ್ತುಗಳೆಲ್ಲ ಕೂಡ ಮಳೆ ನೀರಿಗೆ ಕಂಪ್ಲೀಟ್ ಆಗಿ ಹಾನಿಯಾಗಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದೀವಿ. ನೋಡಿ, ಮಳೆ ಯಾಕಾದ್ರೂ ಬರುತ್ತಪ್ಪ, ಬಿಸಿಲಿನ ಬೇಗೆ ನೋಡಿದಾಗ ಮಳೆ ಬಂದ್ರೆ ಸಾಕಪ್ಪ ಅಂತ ಅನಿಸ್ತಿರತ್ತೆ. ಈ ಪರಿಸ್ಥಿತಿ ಆದಾಗ ಮಳೆ ಯಾಕಾದ್ರೂ ಬರುತ್ತೋ ಅಂತ ಹೇಳಿ ಹಿಡಿಶಾಪ. ನೋಡಿ, ಹೊರಗಡೆ ಡ್ರೈನೇಜ್ ನಲ್ಲಿ ನೋಡ್ತೀವಲ್ಲ ನೀರು, ಆ ಎಲ್ಲ ನೀರು ಕೂಡ ಮಳೆ ನೀರು, ಕೊಳಚೆ ನೀರೆಲ್ಲ ಕೂಡ ಮನೆ ಒಳಗೆ ಬಂದಿದೆ. ಅದನ್ನ ಹೆಂಗ್ ಕ್ಲೀನ್ ಮಾಡ್ತಾರೆ? ಆ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲ ಕೂಡ ಇವತ್ತು ತೇಲುವಂತಹ ಪರಿಸ್ಥಿತಿಯಲ್ಲಿದೆ. ಎಷ್ಟೊಂದು ವಸ್ತುಗಳು ಮಳೆ ನೀರಿಗೆ ಹಾನಿಯಾಗಿದೆ. ಅಡಿಗೆ ಮನೆ ಇಡೀ ಮನೆ ಕಂಪ್ಲೀಟ್ ಆಗಿ ನೀರ್ಮಯ ಆಗ್ಬಿಟ್ಟಿದೆ. ಎಲ್ಲ ಕೊಳಚೆ ನೀರು ತುಂಬಿಕೊಂಡಿದೆ. ಅದನ್ನ ಹೊರಗೆ ಹಾಕಿದ್ದಾರೆ ಆಲ್ರೆಡಿ ಅಂತ ಅನ್ಸುತ್ತೆ. ಚಿಕ್ಕ ಚಿಕ್ಕ ಮೋಟಾರ್ಗಳನ್ನ ಇಟ್ಕೊಂಡು ಅಲ್ಲಿ ಪೈಪ್ ಎಲ್ಲ ಹಾಕಿದ್ದಾರೆ. ಇದು ಮಳೆ ಬಂದು ಹೋದ್ಮೇಲೆ ಆಗಿರುವಂತಹ ಅವ್ಯವಸ್ಥೆ ಎಲ್ಲ ಕೂಡ ಸಂಪೂರ್ಣವಾಗಿ ನೋಡಿ. ಹಿಂಗೆಲ್ಲ ಕೂಡ ಈ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗೇನು, ತಗ್ಗು ಪ್ರದೇಶಗಳಿರುತ್ತಲ್ಲ ಅವರ ಪರಿಸ್ಥಿತಿ ಅಂತೂ ನಿಜಕ್ಕೂ ಹೇಳೋದೇ ಬೇಡ. ಅವ್ರ ಮಳೆ ಬಂತು ಅಂತಂದ್ರೆ ಓಕೆ, ಇವತ್ತು ನಮ್ಮ ಮನೆ ಬೆಳಗಾನ ಜಾಗರಣೆ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ತಗ್ಗು ಪ್ರದೇಶದಲ್ಲಿ ವಾಸ ಮಾಡುವಂತಹ ಅವರ ಜನರ ಪರಿಸ್ಥಿತಿ. ಪ್ರತಿ ಬಾರಿ ಮಳೆ ಬರುತ್ತೆ, ಮಳೆ ಬಂದಾಗ ಮನೆ ಕೊಳಚೆ ನೀರು ನುಗ್ಗತ್ತೆ. ಅದೆಲ್ಲ ಆದ್ಮೇಲೆ ಅದನ್ನ ಹೊರಗಡೆ ಹಾಕುವಂತಹ ಕೆಲಸ ಒಂದ್ ರೀತಿ ಯಾವಾಗ್ಲೂ ಕೂಡ ಇದೇ ಸರ್ಕಸ್ ಆಗ್ಬಿಡುತ್ತೆ. ಅವ್ರನ್ನ ಬೇರೆ ಕಡೆಗೆ ಕೆಲವೊಂದಿಷ್ಟು ಇನ್ನೊಂದು ಹೆಂಗಾಗತ್ತೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಜನ ಪರ್ಮಿಷನ್ ತೆಗೆದುಕೊಂಡಿರೋದಿಲ್ಲ. ಈ ತಗ್ಗು ಪ್ರದೇಶಗಳಲ್ಲಿ ಮನೆ ಕಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಬಾಡಿಗೆ ಆಸೆಗೋಸ್ಕರ ಇನ್ಯಾವುದಕ್ಕೋ ಮನೆ ಕಟ್ಬಿಟ್ಟಿರ್ತಾರೆ. ಅದಕ್ಕೆಲ್ಲ ಪರ್ಮಿಷನ್ ಹೆಂಗ್ ಸಿಗತ್ತೋ ಗೊತ್ತಿಲ್ಲ. ಸೊ ಪರ್ಮಿಷನ್ ಸಿಕ್ಕ ಮೇಲೆ ಈ ರೀತಿಯಾಗಿ ಅವಾಂತರಗಳಾದಾಗ ಪಾಪ ಜನ ಯಾರಿಗೆ ಈ ಹಿಡಿಶಾಪವನ್ನ ಹಾಕ್ತಾರೆ? ಪ್ರತಿ ಬಾರಿ ನರಕ ಯಾತನೆಯನ್ನ ಅನುಭವಿಸೋದಷ್ಟೇ ಅವ್ರ ಕೆಲಸ ಅನ್ಸುತ್ತೆ.